ನಮಸ್ಕಾರ ಫ್ರೆಂಡ್ಸ್. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ಒಂದು ಕಡೆ ಕೂತ್ಕೋತಾರೆ. ಆವಾಗ ಬಲರಾಮ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ, ಸಹೋದರ, ನನಗೆ ತುಂಬ ದಿನಗಳಿಂದ ಮನಸ್ಸಿಗೆ ಸಮಾಧಾನ ಇಲ್ಲ, ಏಕೋ ಒಂಥರ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಕಲ್ಲನ್ನು ತೆಗೆದುಕೊಂಡು ಬಲರಾಮನ ಕೈಗೆ ಕೊಡುತ್ತಾರೆ. ಬಲರಾಮನಿಗೆ ಹೇಳ್ತಾರೆ, ಅಣ್ಣ, ನಾ ಹೇಳುವವರೆಗೆ ಈ ಕಲ್ಲನ್ನು ಕೆಳಗಡೆ ಇಡಬೇಡ, ಹಾಗೆ ಕೈಯಲ್ಲಿ ಹಿಡಿದುಕೋ ಅಂತ ಕೊಡುತ್ತಾರೆ. ಆವಾಗ ಬಲರಾಮ ಸರಿ ಅಂತ 10 ನಿಮಿಷಗಳ ಕಾಲ ಆದರೂ ಹಾಗೆ ಹಿಡ್ಕೋತಾರೆ. 20 ನಿಮಿಷ ಆಯಿತು, 1 ಅವರ್ ಆಯಿತು, ಆದರೂ ಆ ಕಲ್ಲು ಕೆಳಗಡೆ ಇಡಲು ಹೇಳೋದಿಲ್ಲ ಶ್ರೀಕೃಷ್ಣ. ಆವಾಗ ಬಲರಾಮ ಅವರು ಕೇಳ್ತಾರೆ, ಶ್ರೀಕೃಷ್ಣ, ನೀನೇನು ತಮಾಷೆ ಮಾಡ್ತಾ ಇದೀಯಾ? ನನಗೆ ಬೇಜಾರಾಗಿದೆ ಅಂತ ದುಃಖ ಹೇಳಿಕೊಳ್ಳುತ್ತಿರುವಾಗ ನೀನು ನನಗೆ ಈ ಕಲ್ಲನ್ನು ಕೊಟ್ಟು ಕೆಳಗಡೆ ಇಡಲು ಹೇಳುತ್ತಿಲ್ಲ. ಎಷ್ಟು ಸಮಯದಿಂದ ನಾನು ಈ ಕಲ್ಲನ್ನು ಹಿಡಿದುಕೊಂಡಿದ್ದೇನೆ, ನನಗೆ ತುಂಬ ಭಾರವಾಗಿದೆ, ಈ ಕಲ್ಲು ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆದರೂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಹಿಡಿದುಕೋ ಅಣ್ಣ ಅಂತ ಹೇಳ್ತಾರೆ. ಆದರೆ ಬಲರಾಮನಿಗೆ ಆ ಕಲ್ಲನ್ನು ಹಿಡಿದುಕೊಳ್ಳಲು ಆಗಿಲ್ಲ. ಆ ಕಲ್ಲನ್ನು ಕೆಳಗೆ ಬಿಸಾಡಿಬಿಡ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಈ ಕಲ್ಲಿನ ಹಾಗೆ ನಿನ್ನ ಬೇಜಾರು ಸಹ ಅಣ್ಣ. ನಿನ್ನ ಮನಸ್ಸಿಗೆ ಸಮಾಧಾನ ಏಕಿಲ್ಲ ಎಂದರೆ ನೀನು ತುಂಬ ದುಃಖದಲ್ಲಿದ್ದೀಯಾ, ತುಂಬ ಬೇಜಾರಲ್ಲಿದ್ದೀಯಾ, ಚಿಂತೆ ಮಾಡ್ತಾ ಇದ್ದೀಯಾ, ಹಾಗಾಗಿ ನಿನಗೆ ಸಮಾಧಾನ ಇಲ್ಲ. ಎಲ್ಲಿಯವರೆಗೆ ನೀನು ಚಿಂತೆ ಮಾಡ್ತೀಯೋ ಅಲ್ಲಿಯವರೆಗೆ ನಿನಗೆ ಸಮಾಧಾನ ಇರುವುದಿಲ್ಲ. ಹಾಗಾಗಿ ಚಿಂತೆ ಮತ್ತು ಚಿತೆ ಮನುಷ್ಯನನ್ನು ಸುಡುತ್ತವೆ ಅಂತ ಹೇಳ್ತಾರೆ.